ನಮಸ್ಕಾರ. ಈ ಎಣ್ಣೆ ಕುಡಿದ್ರೆ ಲೈಫಲ್ಲಿ ನಿಮಗೆ ಕ್ಯಾನ್ಸರ್ ಬರಲ್ಲ, ಬಿ ಪಿ, ಶುಗರ್, ಹಾರ್ಟ್ ಪ್ರಾಬ್ಲಮ್ಸ್ಗಳು, ಹಾರ್ಟ್ ಅಟ್ಯಾಕ್ಗಳು ಆಗಲ್ಲ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ, ಯಾವ ಎಣ್ಣೆ ಅಂತ ಹೇಳ್ತಾ ಹೋಗ್ತೀನಿ. ಪ್ರತಿದಿನ ಈ ಎಣ್ಣೆ 1 ಸ್ಪೂನು ಕುಡಿಬೇಕು. ಯಾವುದಪ್ಪ ಅದು ಎಣ್ಣೆ ಅಂದರೆ ಅಗಸೆ ಬೀಜದ ಎಣ್ಣೆ. ಅಗಸೆ ಬೀಜದ ಎಣ್ಣೆ ಇಂಗ್ಲೀಷ್ನಲ್ಲಿ ಫ್ಲಾಕ್ಸ್ ಸೀಡ್ ಆಯಿಲ್. 1 ಸ್ಪೂನು ಒರಿಜಿನಲ್ ಫ್ಲಾಕ್ಸ್ ಸೀಡ್ ಆಯಿಲ್, ಇದರ ಜೊತೆಗೆ 1 ಸ್ಪೂನು ಅಗಸೆ ಬೀಜದ ಪುಡಿ, 1 ಕಪ್ ಮೊಸರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಜೊತೆಗೆ ನೀರು ಹಾಕ್ಕೊಂಡು 1 ಗ್ಲಾಸ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ರಾತ್ರಿ ಊಟಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ 2 ಬಾರಿ ಇದನ್ನು ಕುಡಿದ್ರೆ ಲೈಫಲ್ಲೇ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ಗಳು ಬರಲ್ಲ, ಬಿ ಪಿ ಶುಗರ್ಗಳು ಬರಲ್ಲ. 3ನೇದು ಕ್ಯಾನ್ಸರ್ ಅಂತಹ ಮಾರಣಾಂತಿಕ ಕಾಯಿಲೆಗಳನ್ನ ತಡೆಗಟ್ಟಬಹುದು. ಈ ಅಗಸೆ ಬೀಜದ ಆಯಿಲ್ಲು, ಅಗಸೆ ಬೀಜದಲ್ಲಿ ಎಸ್ಪೆಷಲಿ ಒಮೆಗಾ 3, ಒಮೆಗಾ 6 ಫ್ಯಾಟಿ ಆಸಿಡ್ ಕಂಟೆಂಟ್ಸ್ ಇರುತ್ತೆ. ಐರನ್ ಕಂಟೆಂಟು, ಮೆಗ್ನೀಷಿಯಮ್ಮು, ಜಿಂಕು, ಫೈಬರ್ ಕಂಟೆಂಟ್ ಇರುತ್ತೆ. ಇದನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಥವಾ ರಾತ್ರಿ ಊಟಕ್ಕಿಂತ ಮುಂಚೆ ತಗೊಂಡ್ರೆ ಈ ರೀತಿ, ಅದು ಅಗಸೆ ಬೀಜನ ಕುಟ್ಟಿ ಪುಡಿ ಮಾಡಿ ನೀವು 10 ನಿಮಿಷದೊಳಗಡೆ 1 ಸ್ಪೂನು ಅಗಸೆ ಬೀಜದ ಎಣ್ಣೆಗೆ 1 ಸ್ಪೂನು ಅಗಸೆ ಬೀಜದ ಪುಡಿ, ಮೊಸರಿಗೆ 1 ಕಪ್ ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಹಾಕಿಬಿಟ್ಟು 1 ಗ್ಲಾಸ್ ಮಜ್ಜಿಗೆ ಕುಡಿಯೋದ್ರಿಂದ ಈ ರೀತಿ ಬೆನಿಫಿಟ್ಸ್ಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಜೊತೆಗೆ ಈ ಒಂದು ಅಗಸೆ ಬೀಜದ ಪುಡಿ ನೀವು ಕುಟ್ಟಿ ಪುಡಿ ಮಾಡ್ಕೊಂಡು 10 ನಿಮಿಷದೊಳಗಡೆ ಅದನ್ನು ರೆಡಿ ಮಾಡಿಕೊಂಡು ಕುಡಿಬೇಕು. 2ನೇದು, ಈ ಒಂದು ರಿಲೇಟೆಡ್ಸು, ಈ ಅಗಸೆ ಬೀಜ ತುಂಬ ಪವರ್ಫುಲ್ಲು, ಸಿಕ್ಕಾಬಟ್ಟೆ ಶಕ್ತಿ ತಾಕತ್ತಿದೆ. ಪಚನಶಕ್ತಿ ಇಂಪ್ರೂವ್ ಮಾಡುತ್ತೆ. ಪಚನಶಕ್ತಿನ ತುಂಬ ಇಂಪ್ರೂವ್ ಮಾಡುತ್ತೆ. ಈ ಒಂದು ಪ್ರಕ್ರಿಯೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾರು ಈ ರೀತಿ ಮಾಡ್ಕೊತಾರೋ ಲೈಫಲ್ಲಿ ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ಸ್ಗಳು ಬರಲ್ಲ, ಕ್ಯಾನ್ಸರ್ ಅಂತಹ ಮಾರಣಾಂತಿಕ ಕಾಯಿಲೆಗಳು ಬರಲ್ಲ. ಜೊತೆಗೆ ಬಿ ಪಿ ಶುಗರು ನಿಲ್ಲಾಗುತ್ತೆ. ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಳ್ಳಿ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಥಂಡಿಗಾಲದಲ್ಲಿ ಹೆಂಗಪ್ಪ ಕುಡಿಯೋದಂದರೆ ತಣ್ಣೀರು ಬದಲು ಬಿಸಿ ನೀರನ್ನ ಬಳಸಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.